ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರಲ್ಲಿ ಇವಾಗ 2026-27 ಸಾಲಿನಲ್ಲಿ JNM ಕೋರ್ಸ್ಗೆ ಅಡ್ಮಿಷನ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂಥ ವಿದ್ಯಾರ್ಥಿಗಳು, ಗೌರ್ಮೆಂಟ್ ಥ್ರೂ ನೀವು ಸೀಟ್ ಪಡ್ಕೊಂಡು ಕಡಿಮೆ ಫೀಸಲ್ಲಿ ನೀವು ಕಾಲೇಜ್ಗೆ ಅಡ್ಮಿಷನ್ ಮಾಡಬೇಕಂತ ಯಾರು ಅಂದ್ಕೊಂಡಿದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ ಇಂದಿನಿಂದ JNM ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾಯಿದೆ. ಆನ್ಲೈನ್ ಅರ್ಜಿನ ಯಾವ ಥರ ಸಲ್ಲಿಸಬೇಕಂತ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಿನ್ನೆ JNM ಬೋರ್ಡ್ ಕಡೆಯಿಂದ ಕೊಟ್ಟಿರೋ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗಡೆ ಫಿಲ್ಲಪ್ ಅಪ್ಲಿಕೇಶನ್ ಅಂತಿದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೊಂದು ಆನ್ಲೈನ್ ಅಪ್ಲಿಕೇಶನ್ ಆಗೋ ಫಾರಮ್ ಓಪನ್ ಆಗುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಥರ ನೀವು ಮೊಬೈಲಲ್ಲಿ ನಿಮ್ಮ ಲ್ಯಾಪ್ಟಾಪಲ್ಲಿ ನೀವು ಅರ್ಜಿನ ಸಲ್ಲಿಸ್ಬೋದು. ನೀವು ಫಿಲ್ ಅಪ್ಲಿಕೇಶನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಒಂದು ಆನ್ಲೈನ್ ಅಪ್ಲಿಕೇಶನ್ ಆಗಲಿಕ್ಕೆ ಒಂದು ಫಾರಮ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಮೇಲ್ಗಡೆ ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಯಾವ ಥರ ನೇಮ್ ಎಂಟ್ರಿ ಮಾಡಬೇಕು, ಯಾವ ಥರ ಇಲ್ಲ ಅಂತ. ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ನೇಮ್ ಇರುತ್ತೆ ಅದೇ ಥರ ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ. ನಾನು ಜಸ್ಟ್ ಎಕ್ಸಾಂಪಲ್ ಎಂಟ್ರಿ ಮಾಡ್ತಾಯಿದ್ದೀನಿ. ಇದನ್ನು ನೋಡಿ ನೀವು ಇದೇ ಥರ ಫಿಲಪ್ ಮಾಡೋಕ್ಕೆ ಹೋಗಬೇಡಿ. ನಾನು ಜಸ್ಟ್ ಎಕ್ಸಾಂಪಲ್ ನನ್ನ ಹೆಸರನ್ನ ಫಿಲಪ್ ಮಾಡ್ತಾಯಿದ್ದೀನಿ. ಇಲ್ಲಿ ಮೊದಲನೇ ಹೆಸರು ಸನ್ನಿ ಅಂತ, ಆಮೇಲೆ ನಿಮ್ಮ ಕೊನೆಯ ಹೆಸರು ನಿಮ್ಮ ಸರ್ನೇಮ್ ಇದ್ದರೆ ಸರ್ನೇಮ್ ಎಂಟ್ರಿ ಮಾಡಿ, ಇಲ್ಲಾಂದರೆ ಬಿಟ್ಟು ಹಾಕಿ. ಆಮೇಲೆ ನಿಮ್ಮದು ವಿದ್ಯಾರ್ಥಿದು ಜನ್ಮ ದಿನಾಂಕ ಎಂಟ್ರಿ ಮಾಡಬೇಕಾಗಿರುತ್ತೆ. SSLC ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ಜನ್ಮ ದಿನಾಂಕ ಯಾವ ಥರ ಇರುತ್ತೆ ಅದೇ ಥರ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಮಿಸ್ಟೇಕ್ ಆಯಿತು ಅಂದರೆ JNM ಬೋರ್ಡ್ ಕಡೆಯಿಂದ ಆನ್ಲೈನ್ ಅರ್ಜಿನ ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೋಡಿಕೊಂಡು ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿ. ಆಮೇಲೆ ಜನ್ಮ ದಿನಾಂಕ ಎಂಟ್ರಿ ಆದಮೇಲೆ ನಿಮ್ಮದು ವಯಸ್ಸು ಆಟೋಮೆಟಿಕ್ ಡೀಟೇಲ್ ಫೆಚ್ ಆಗುತ್ತೆ. ಆಮೇಲೆ ನಿಮ್ಮದು ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೇಲಾ ಫೀಮೇಲ್ ಅಂತ. ಆಮೇಲೆ ನಿಮ್ಮದು ಮ್ಯಾರೇಜ್ ಆಗಿದ್ದೀನಾ, ಮ್ಯಾರೇಜ್ ಆಗಿಲ್ಲ, ಅನ್ಮ್ಯಾರಿಡಾ ಮ್ಯಾರಿಡ್ ಅಂತ ಕೇಳುತ್ತೆ. ಮ್ಯಾರೇಜ್ ಆಗಿದ್ದರೆ ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅನ್ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಧರ್ಮ ಹಿಂದೂನಾ ಮುಸ್ಲಿಂ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಕ್ಯಾಸ್ಟ್ ನಿಮ್ಮ ಜಾತಿ ಸೆಲೆಕ್ಟ್ ಮಾಡ್ಕೊಳ್ಳಿ, SC ನಾ ST ನಾ ಅಂತ. SC ST ವಿದ್ಯಾರ್ಥಿಗಳು ಯಾರಾದರೂ ನಿಮ್ಮ ಜಾತಿನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಮೇಲೆ ಅಲ್ಲಿ ನಿಮ್ಮದು ಮೀಸಲಾತಿ ವರ್ಗನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಆದಿ ಕರ್ನಾಟಕನ, ದ್ರಾವಿಡ ಕರ್ನಾಟಕನ ಅಂತ. OBC ಏನಾದರೂ 2A ಕೆಟಗರಿ 2B ಈ ಥರ ಏನಾದರೂ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಜಾತಿ ನೇಮ್ ಎಂಟ್ರಿ ಮಾಡಬೇಕಾಗಿರುತ್ತೆ. ನಾನು ಇವಾಗ SC ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಜಸ್ಟ್ ಹಂಗೆ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಿಮ್ದು ಯಾವ ಕ್ಯಾಸ್ಟ್ ಬರುತ್ತೆ ಆ ಕ್ಯಾಸ್ಟ್ನ ನೋಡಿ ನೀವು ಎಂಟ್ರಿ ಮಾಡ್ಕೊಳ್ಳಿ. ಆಮೇಲೆ ಕೆಳಗಡೆ ನಿಮ್ಮದು Gmail ID, ಮಾನ್ಯತೆ ಇರೋ Gmail IDನ ಎಂಟ್ರಿ ಮಾಡಿ. ಚಾಲ್ತಿಯಲ್ಲಿರೋ Gmail ID ಎಂಟ್ರಿ ಮಾಡಿದ್ಮೇಲೆ ನಿಮ್ಮದು ಮೊಬೈಲ್ ನಂಬರ್ ಕೊಡಬೇಕಾಗಿರುತ್ತೆ. ಕರೆಕ್ಟಾಗಿರೋ ನಿಮ್ಮದು ಚಾಲ್ತಿಯಲ್ಲಿರೋ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ಆಮೇಲೆ ನಿಮ್ಮದು ವಿದ್ಯಾರ್ಥಿದು ಆಧಾರ್ ಸಂಖ್ಯೆ ಎಂಟ್ರಿ ಮಾಡಿದ್ಮೇಲೆ ಕೆಳಗಡೆ ಫಾದರ್ ನೇಮು, ಆಮೇಲೆ ತಾಯಿ ನೇಮು, ಫಾದರ್ ಆ್ಯಂಡ್ ಮದರ್ ನೇಮ್ ಎಂಟ್ರಿ ಮಾಡಬೇಕಾಗಿರುತ್ತೆ. ಆಮೇಲೆ ನಿಮ್ಮ ತಂದೆ ತಾಯಿ ಏನು ಕೆಲಸ ಮಾಡ್ತಾಯಿದ್ದಾರೆ ಅಂತ ಕೇಳಿಸುತ್ತೆ. ಫಾರ್ಮರ, ಏನು ಬೇರೆ ಕೆಲಸ ಐತೆ ಅಂದರೆ ಬೇರೆ ಕೆಲಸ, ಆ ವರ್ಕ್ ಎಂಟ್ರಿ ಮಾಡಿ. ಆಮೇಲೆ ನಿಮ್ಮದು ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ, ಆದಾಯ ವಾರ್ಷಿಕ ಆದಾಯ ಎಷ್ಟಿದೆ ಅದನ್ನ ಎಂಟ್ರಿ ಮಾಡಾದಮೇಲೆ ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮಗೆ ಯಾವಾಗ ಕೊಟ್ಟಿದ್ದಾರೆ ಅಂದರೆ ಜಾತಿ ಆದಾಯದಲ್ಲಿ ಕೆಳಗಡೆ ಡೇಟ್ ಕೊಟ್ಟಿರ್ತಾರೆ, ಆ ಡೇಟ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ನಿಮ್ಮದು ಮೀಸಲಾತಿ ಪ್ರಮಾಣ ಪತ್ರ ಅಂದರೆ ನಿಮ್ಮ ಕ್ಯಾಸ್ಟ್ ನಿಮಗೆ ಯಾವಾಗ ಕೊಟ್ಟಿದ್ದಾರೆ ಅಂತ ಆ ಡೇಟ್ನ ಎಂಟ್ರಿ ಮಾಡಿ ಆದಮೇಲೆ ಇಲ್ಲಿ ಮತ್ತು ಇನ್ನೊಂದು ನಿಮ್ಮದು ಆದಾಯ ಇನ್ಕಮ್ ಸರ್ಟಿಫಿಕೇಟ್ ನಿಮಗೆ ಯಾವಾಗ ಕೊಟ್ಟಿದ್ದಾರೆ ನಿಮ್ಮ ತಹಸೀಲ್ದಾರ್ ಆಫೀಸ್ ಕಡೆಯಿಂದ ಅದರಲ್ಲಿ ಕೂಡ ಡೇಟ್ ಇರುತ್ತೆ, ಆ ಡೇಟ್ನ ಮೆನ್ಷನ್ ಮಾಡಿ. ಆಮೇಲೆ ನಿಮ್ಮದು ಇನ್ನೊಂದು ಸಾರಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕಾಗಿರುತ್ತೆ. ಇದೇ ಮೊಬೈಲ್ ನಂಬರ್ಗೆ ನಿಮ್ಮದು ಕೌನ್ಸ್ಲಿಂಗ್ದು ಎಲ್ಲ ಡೀಟೇಲ್ಸ್ ಬರುತ್ತೆ, ಆಪ್ಷನ್ ಎಂಟ್ರಿದು ಮತ್ತು ಕೌನ್ಸ್ಲಿಂಗ್ದೆಲ್ಲ ಡೀಟೇಲ್ಸ್ ಬರುತ್ತೆ. ಆಮೇಲೆ ಕೆಳಗಡೆ ವಿಳಾಸ ಅಂತ ಕೊಟ್ಟಿದ್ದೀರಲ್ಲ, ಅಲ್ಲಿ ನಿಮ್ಮದು ಯಾವ ಜಿಲ್ಲೆ, ಯಾವ ಊರು, ಯಾವ ಪೋಸ್ಟ್ ಬರುತ್ತೆ ಮತ್ತು ನಿಮ್ಮ ಪಿನ್ ಕೋಡ್ನೆಲ್ಲ ಎಂಟ್ರಿ ಮಾಡಿ ನೀವು ಕೆಳಗಡೆ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ಈ ಎಕ್ಸಾಂಪಲ್ಲು ನಮ್ಮದು ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು, ಕೊಪ್ಪಳ ಪೋಸ್ಟು, ಕೊಪ್ಪಳ ಊರು ಎಲ್ಲ ಒಂದೇ ಬರುತ್ತೆ. ಅದಕ್ಕೆ ನಾನು ಹೆಡ್ ಪೋಸ್ಟ್ ಕೊಪ್ಪಳ, ತಾಲೂಕು ಡಿಸ್ಟಿಕ್ ಕೊಪ್ಪಳ ಮತ್ತು ನಮ್ಮ ಪಿನ್ ಕೋಡ್ ಎಂಟ್ರಿ ಮಾಡಿ. ಆಮೇಲೆ ನಮ್ಮ ಡಿಸ್ಟಿಕ್ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ನಿಮ್ಮ ಪಿನ್ ಕೋಡ ಎಂಟ್ರಿ ಮಾಡಿ. ಪಿನ್ ಕೋಡಲ್ಲಿ ಎಂಟ್ರಿ ಮಾಡಿದ್ಮೇಲೆ ಕೆಳಗಡೆ ಮೇಲಿನಂತೆ ಅಂಚೆ ವಿಳಾಸ ಸೇಮ್ ಆಗಿದೆ ಅಂತ ಕೇಳುತ್ತೆ. ಮೇಲಿದು ಕೆಳಗಡೆ ಸೇಮ್ ಇತ್ತಂದರೆ ಎಸ್ ಅಂತ ಬಾಸ್ ಟಿಕ್ ಮಾಡಿ ನೀವು ಕೊಟ್ಟರೆ ಆಟೋಮೆಟಿಕ್ ಫೆಚ್ ಆಗುತ್ತೆ. ಚೇಂಜ್ ಇತ್ತಂದರೆ ನೀವು ಕೆಳಗಡೆ ಎಂಟ್ರಿ ಮಾಡಿ. ಇಲ್ಲಿ ಕ್ವಾಲಿಫಿಕೇಷನ್ ಕೇಳ್ತಾ ಇದೆ, PUC ಆರ್ಟ್ಸಾ, ಸೈನ್ಸಾ, ಕಾಮರ್ಸಾ, ANM ಅಂತ ಕೇಳ್ತಾ ಇದೆ. ಅದರಲ್ಲಿ ನೀವು ಯಾವುದು ಪಾಸ್ ಆಗಿದ್ದೀರಾ ಆ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು PUC ಸೈನ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಿಮ್ಮದು ರಿಜಿಸ್ಟರ್ ನಂಬರು, ಆಮೇಲೆ ನೀವು ಪಾಸ್ ಆಗಿದ್ದು ಇಯರ್ 2026ರಲ್ಲಿ ಪಾಸ್ ಆಗಿದ್ದೀರಾ, 2025, 2020, ನಿಮಗೆ PUC ಯಾವಾಗ ಪಾಸ್ ಆಗಿದ್ದೀರಾ ಆ ವರ್ಷದ ಇಯರ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ಆಮೇಲೆ ನೀವು PUC ಸೈನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು 6 ಸಬ್ಜೆಕ್ಟ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ನಿಮ್ಮ PUC ಸೈನ್ಸಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರ್ತವೆ, PCMB ಮತ್ತು ಕನ್ನಡ, ಇಂಗ್ಲೀಷು 6 ಸಬ್ಜೆಕ್ಟ್ನ ಎಂಟ್ರಿ ಮಾಡಿ ಆದಮೇಲೆ ಪಕ್ಕದಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸು, ಅಪ್ಟೆಂಡ್ ಮಾರ್ಕ್ಸು ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ನಾನು ನಿಮಗೆ ಯಾವ ಥರ ಎಂಟ್ರಿ ಮಾಡ್ಬೇಕಂತ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು PCMB ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಕನ್ನಡ, ಇಂಗ್ಲೀಷ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಮ್ಯಾಕ್ಸಿಮಮ್ ಮಾರ್ಕ್ಸು ಟೋಟಲ್ 100 ಬರ್ತದೆ ಅಂದರೆ 100 ಎಂಟ್ರಿ ಮಾಡಿ. ಆಮೇಲೆ ನೀವು ಅದಕ್ಕೆಲ್ಲ ಎಷ್ಟು ತೊಗೊಂಡಿದ್ದೀರಾ ಎಷ್ಟಿಲ್ಲ ಅಂತ ನೀವು ಪಕ್ಕದಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ನಾನು ಇವಾಗ ಎಂಟ್ರಿ ಮಾಡ್ತಾ ಇದ್ದಲ್ಲ ಆ್ಯಸ್ ಇಟ್ ಈಸ್ ಇದೇ ಥರ ನೀವು ಎಷ್ಟು ತೊಗೊಂಡಿದ್ದೀರಾ ಎಷ್ಟಿಲ್ಲ ಅಂತ ನೋಡಿಕೊಂಡು ಎಂಟ್ರಿ ಮಾಡಿ. ನಾನಿಲ್ಲಿ ಜಸ್ಟ್ ಎಕ್ಸಾಂಪಲ್ಲಾಗಿ
ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಥರ ನೀವು ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮಾರ್ಕ್ಸ್ ಎಷ್ಟಿರುತ್ತೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಅಷ್ಟೇ ಎಂಟ್ರಿ ಮಾಡಿ. ಯಾಕೆಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಎಲ್ಲನೂ ಚೆಕ್ ಮಾಡ್ತೀರಿ. ಆನ್ಲೈನ್ ಮುಖಾಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ, ಎಲ್ಲನೂ ಚೆಕ್ ಮಾಡ್ತೀರಿ. ಇದೇ ಥರ ನೀವು ಮಾರ್ಕ್ಸ್ ಎಂಟ್ರಿ ಮಾಡಿದ ಮೇಲೆ ನಿಮ್ಮದು ಟೋಟಲ್ ಮಾರ್ಕ್ಸು, ಆಬ್ಟೆಂಡ್ ಮಾರ್ಕ್ಸು ಮತ್ತು ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂತ ಕೆಳಗಡೆ ಶೋ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲನೂ ಶೋ ಆಗುತ್ತೆ. ಆಮೇಲೆ ನಿಮ್ಮದು ರಿಸರ್ವೇಷನ್ ಕೇಳುತ್ತೆ ಇಲ್ಲಿ ಕೆಳಗಡೆ ಬಂದರೆ. ಇಲ್ಲಿ 1 to 10 ನೀವು ಕರ್ನಾಟಕದಲ್ಲಿ ಓದಿದ್ದೀರಾ ಅಂತ ಕೇಳುತ್ತೆ. ನೀವೇನಾದರೂ 1 to 10 ಓದಿಲ್ಲ ಅಂದರೆ 1 to 7 ಓದಿದರೂ ಕೂಡ ನಡೆಯುತ್ತೆ. ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದು ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೂ ಕನ್ಸಿಡರ್ ಆಗುತ್ತೆ, ನಮ್ಮ ಕರ್ನಾಟಕದಾಗಿರೋ ವಿದ್ಯಾರ್ಥಿಗಳಿಗೆ. ಫಸ್ಟ್ ಒಂದು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ನೀವು ಎಕ್ಸ್ ಸರ್ವಿಸ್ ಮ್ಯಾನ ಅಂತ ಕೇಳುತ್ತೆ. ಇದ್ದರೆ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಿಟ್ಟು ಹಾಕಿ. ನೀವೇನಾದರೂ ಹೊರ ಮತ್ತು ಗಡಿನಾಡು ವಿದ್ಯಾರ್ಥಿಗಳ ಅಂತ ಕೇಳುತ್ತೆ, ಅದು ಇದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋಡಿ. ಹ್ಯಾಂಡಿಕ್ಯಾಪ್ಟ ವಿದ್ಯಾರ್ಥಿನ ಅಂತ ಕೇಳುತ್ತೆ, ಇದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿನ ಅಂದರೆ HK ಸರ್ಟಿಫಿಕೇಟ್ ಇದೆಯಾ ನಿಮ್ಮ ಹತ್ರ ಅಂತ ಕೇಳುತ್ತೆ. ಇದು ಎಲ್ಲ ಜಿಲ್ಲೆಯವ್ರಿಗೆ ಅನ್ವಯಿಸಲ್ಲ, ಓನ್ಲಿ 6 ಜಿಲ್ಲೆಯವರಿಗೆ ಮಾತ್ರ. ಯಾರ ಹತ್ರ ಇದೆ ನೋಡಿ, ಇದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಿಟ್ಟು ಹಾಕಿ. ಆಮೇಲೆ ಫಸ್ಟ್ PC ಸೆಕೆಂಡ್ PC ಕರ್ನಾಟಕದಲ್ಲಿ ಸ್ಟಡಿ ಮಾಡಿರ ಅಂತ ಕೇಳುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಕೆಳಗಡೆ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇಲ್ಲಿ ವಿದ್ಯಾರ್ಥಿದು ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಆಮೇಲೆ ವಿದ್ಯಾರ್ಥಿದು ಸಿಗ್ನೇಚರ್, ಕ್ಯಾಂಡಿಡೇಟ್ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಆಮೇಲೆ ವಿದ್ಯಾರ್ಥಿದು SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ವಿದ್ಯಾರ್ಥಿದು ಆಧಾರ್ ಕಾರ್ಡು, ವಿದ್ಯಾರ್ಥಿದು ಕ್ಯಾಸ್ಟ್ ಸರ್ಟಿಫಿಕೇಟು, ಆಮೇಲೆ ವಿದ್ಯಾರ್ಥಿದು 1 to 7 ಇಲ್ಲಾಂದರೆ 1 to 10 ಕಲ್ತಿರೋ ಸ್ಟಡಿ ಸರ್ಟಿಫಿಕೇಟ್ ವಿತ್ BO ಸೈನ್ ಇರಬೇಕು. ಅದನ್ನು BO ಸೈನ್ ಮಾಡಿಸ್ಕೊಂಬಂದು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಆಮೇಲೆ ವಿದ್ಯಾರ್ಥಿದು HK ಸರ್ಟಿಫಿಕೇಟ್, ಯಾರಾದರೂ ಹೈದರಾಬಾದ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರೆ HK ಸರ್ಟಿಫಿಕೇಟ್ನ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಆಮೇಲೆ ವಿದ್ಯಾರ್ಥಿದು ಫಸ್ಟ್ PC ಸೆಕೆಂಡ್ PC ಸ್ಟಡಿ ಮಾಡಿರೋದು ಸ್ಟಡಿ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿ ಒಂದು ಸಾರಿ ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವು ಫಿಲಪ್ ಮಾಡಿರೋ ಎಲ್ಲ ಡೀಟೇಲ್ಸು ಕರೆಕ್ಟಾಗಿದೆಯಾ ಇಲ್ಲ ಅಂತ ಒಂದು ಸಾರಿ, ಇಲ್ಲಾಂದರೆ ಇನ್ನೊಂದು ಸಾರಿ ಕರೆಕ್ಟಾಗಿ ನೋಡಿಕೊಂಡು ಕೆಳಗಡೆ ನೀವು ಆ ಅಗ್ರಿ ಅನ್ನೋ ಬಾಕ್ಸ್ನ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದರೆ ನಿಮ್ಮದು ನೆಕ್ಸ್ಟು ಪೇಮೆಂಟ್ ಆಪ್ಷನ್ ಕೇಳುತ್ತೆ. ಅಲ್ಲಿ ನೀವು ಪೇಮೆಂಟ್ ಮಾಡಿದರೆ ನಿಮ್ಮದು JNM ಆನ್ಲೈನ್ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ನಿಮ್ಮದು ಅಲ್ಲಿಗೆ ನಿಮ್ಮ ಅರ್ಜಿ ಸಬ್ಮಿಟ್ ಆಗುತ್ತೆ. ಯಾರಾದರೂ ಹೊರಗಡೆ ನೀವು ಸೈಬರ್ ಕೆಫೆಯಲ್ಲಿ ಏನಾದರೂ ಹೋಗಿ ನೀವೇನಾದರೂ ಅರ್ಜಿ ಸಲ್ಲಿಸ್ತಾ ಇತ್ತಂದರೆ ನಿಮ್ಮ ಅಪ್ಲಿಕೇಶನ್ನ ಒಂದು ಸಾರಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಅವರು ನಿಮಗೆ ಒಂದು ಸಾರಿ ಪ್ರಿವ್ಯೂ ತೋರಿಸ್ತಾರೆ. ನೀವು ಡೀಟೇಲ್ಸ್ನೆಲ್ಲ ಕರೆಕ್ಟಾಗಿ ನೋಡಿಕೊಂಡು ನೀವು ಅವ್ರಿಗೆ ಹೇಳಿದರೆ ಅವ್ರು ನಿಮ್ಮ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ತಾರೆ. ಯಾಕೆ ಅಂದರೆ ಸೈಬರ್ ಕೆಫೆಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ರಶ್ ಇರೋದ್ರಿಂದ ಯಾವ ಥರ ಅಪ್ಲಿಕೇಶನ್ ಫಿಲಪ್ ಮಾಡಿ ನಿಮಗೆ ಸಬ್ಮಿಟ್ ಮಾಡಿ ಆಮೇಲೆ ನೀವೇ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗಿರುತ್ತೆ. ಅದಕ್ಕೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಆಗೋಕ್ಕಿಂತ ಮುಂಚೆ ನೀವೆಲ್ಲನೂ ಒಂದು ಸಾರಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಅಕಸ್ಮಾತ್ ನಿಮಗೇನಾದರೂ ಅರ್ಜಿ ಸಲ್ಲಿಸೋಕ್ಕೆ ಬಂದಿಲ್ಲ ಅಂದರೆ ನಮಗೆ ಮೆಸೇಜ್ ಹಾಕಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ನ ಸೆಂಡ್ ಮಾಡಿದ್ರೆ ನಾವೇ ನಿಮಗೆ JNM ಆನ್ಲೈನ್ ಅರ್ಜಿನ ಸಲ್ಲಿಸ್ಕೊಡ್ತೀವಿ. ನೋಡಿ ಫ್ರೆಂಡ್ಸ್, ಯಾರು JNM 2026-27 ಸಾಲಿನ ಆನ್ಲೈನ್ ಅರ್ಜಿ ಸಲ್ಲಿಸ್ತಾ ಇದ್ದೀರಾ, ಹುಷಾರಾಗಿ ಕೇರ್ಫುಲ್ಲಾಗಿ ಆನ್ಲೈನ್ ಅರ್ಜಿನ ಸಲ್ಲಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.